ಎಲ್ಲ ಪತ್ರಕರ್ತ ಮಿತ್ರರನ್ನ ಈ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿ ಇರುವಂಥದ್ದು ಒಂದು ವಿಶಿಷ್ಟವಾಗಿರುವಂತಹ ಸಹಭಾಗಿತ್ವದ ಬಗ್ಗೆ ನಮ್ಮ ಶಾಲೆ, ನಾನು ಕಿರಣ್ ಕುಮಾರ್ ಅಂತ ಓಪನ್ ಮೈಂಡ್ಸ್ ವರ್ಲ್ಡ್ ಸ್ಕೂಲ್ನ ಮ್ಯಾನೇಜಿಂಗ್ ಟ್ರಸ್ಟಿ. ನಮ್ಮ ಶಾಲೆ ಮತ್ತೆ UK ಮೂಲದ ಕಂಪನಿ ಚಿಯಾಕ್ ASI, ಬಹುಶಃ ಇದು ಜಗತ್ತಿನ ಮೊದಲ ಸೂಪರ್ ಇಂಟೆಲಿಜೆಂಟ್ ವೆಂಚರ್. ಇದರ ನಡುವೆ ಒಂದು ಸಹಭಾಗಿತ್ವವನ್ನು ನಾವು ಇವತ್ತು ಮಾಡ್ಕೊಂಡಿದ್ವಿ. ಅದರ ಕುರಿತಾಗಿರುವಂತಹ ಒಂದು ಪ್ರೆಸ್ ಮೀಟ್ ಇದು. ಈ ಪ್ರೆಸ್ ಮೀಟಲ್ಲಿ ನನ್ನ ಜೊತೆಗೆ ಪ್ರತೀಕ್ ಅವರಿದ್ದಾರೆ. ಚಿರಾಗ್ ASI ಕಂಪನಿಯನ್ನ ಪ್ರತಿನಿಧಿಸ್ತಿರುವಂಥವ್ರು. ಆ ಕಂಪನಿಯ CEO ಆಗಿರುವಂತಹ ಚಂದ್ರಶೇಖರ್ ನಾಗರಾಜ್ ಅವರು ಸ್ವಲ್ಪ ಹೊತ್ತಲ್ಲಿ ನಮ್ಮ ಬಂದು ಜಾಯಿನ್ ಆಗ್ತಾರೆ. ಹಾಗೆ ಬೆಂಗಳೂರಿನಲ್ಲಿ ಒಂದು AI ಬೇಸ್ಡ್ ಕಂಪನಿಯನ್ನ ನಡೆಸ್ತಿರುವಂತಹ ಶ್ರೀನ ಲಿಂಗರಾಜ್ ಅವರು ಕೂಡ ನಮ್ಮ ಜೊತೆಗೆ ಇವತ್ತಿದ್ದಾರೆ. ನಾವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಇದ್ರ ಬಗ್ಗೆ ಸುಮಾರಷ್ಟು ಕಳೆದ 8-10 ವರ್ಷಗಳಿಂದ ಮಾತಾಡ್ತಾ ಬಂದಿದ್ವಿ. ಮತ್ತೆ ಈಗಾಗಲೇ ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ವಿಭಾಗದಲ್ಲಿ ಸಾಧಿಸಿರುವಂತಹ ಮಹತ್ವದ ಹೆಜ್ಜೆಗುರುತುಗಳು ಕೂಡ ನಾವೆಲ್ಲ ನೋಡಿದ್ದೀವಿ. ಆದರೆ ಇದರ ನಂತರ ಏನಾಗ್ತಾ ಹೋಗ್ತಿದೆ, ಯಾವ ದಿಕ್ಕಿನ ಕಡೆಗೆ ನಾವೆಲ್ಲ ಮುಂದುವರಿತಾ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೀ ಒಂದು ದಾರಿ ಅಷ್ಟೇ, ಅದು ಹೋಗಿ ತಲುಪಬೇಕಾಗಿರುವಂತಹ ಡೆಸ್ಟಿನೇಷನ್ ಯಾವುದು ಅಂತಂದ್ರೆ ಅದನ್ನ ಸೂಪರ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಅಮೆರಿಕ ಮತ್ತೆ ಚೈನಾ ಈಗಾಗಲೇ ಇದರಲ್ಲಿ ದಾಪುಗಾಲಿಟ್ಟು ಹೋಗಿರುವಂತ ಸ್ಥಿತಿನಲ್ಲಿ ನಮ್ಮ ಭಾರತದ ಟೆಕ್ನಾಲಜಿಕಲ್ ಗ್ರೋತ್ನ ನಾವು ಹೇಗೆ ರಿಡಿಫೈನ್ ಮಾಡ್ಕೋಬೇಕಿದೆ, ಮತ್ತೆ ಈಗ ಕಲಿತಾ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಯಾವ ಥರದ ಮಾನಸಿಕ ಸಿದ್ಧತೆ ಮತ್ತೆ ತರಬೇತಿಗಳನ್ನು ನೀಡಬೇಕಾದಂಥ ಅಗತ್ಯ ಇದೆ ಅನ್ನೋದನ್ನ ಕುರಿತಾಗಿರುವಂಥದ್ದು ಈ ಒಡಂಬಡಿಕೆ. ಇದನ್ನ ಕುರಿತು ನಾನು ಚಿರಾಗ್ ASIನ ಪ್ರತೀಕ್ ಅವರಿಗೆ ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳೋಕೆ ಕೇಳ್ತೀನಿ. ನಮಸ್ಕಾರ, ನಾನು ಪ್ರತೀಕ್ ಅಂತ, ಚಿಯಾಕ್ ASIನ ಕೋ-ಫೌಂಡರ್ ಹಾಗೂ CEO. ಈ ಸೂಪರ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಟೆಕ್ನಾಲಜಿ. ಬರೀ ಇಂಪಾರ್ಟೆಂಟ್ ಟೆಕ್ನಾಲಜಿ ಅಂತ ಯಾರಾದರೂ ಹೇಳ್ತೀವಿ, ಬಟ್ ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋದು ಹೋಗ್ತಾ ಬರುತ್ತೆ. ಏನಕ್ಕೆ ಅಂತಂದರೆ, ಇವಾಗ ಎಲ್ಲರೂ ಬರೀ ಅಟ್ಲೀಸ್ಟ್ ಇಂಡಿಯಾದಲ್ಲಿ ಬರೀ AI ಅಂತ ಮಾತಾಡ್ತಿದ್ದಾರೆ. ಒಳ್ಳೇದು, ಇಲ್ಲ ಅಂತೇನಲ್ಲ. ಬಟ್ ಕಿರಣ್ ಕುಮಾರ್ ಅವ್ರು ಹೇಳಿದ ಹಾಗೆ AI ಇಸ್ ಜಸ್ಟ್ ಅ ಜರ್ನಿ. ದಿ ಡೆಸ್ಟಿನೇಷನ್ ಇಸ್ ASI, ದಟ್ ಇಸ್ ಸೂಪರ್ ಇಂಟೆಲಿಜೆನ್ಸ್. ಈ ಸೂಪರ್ ಇಂಟೆಲಿಜೆನ್ಸ್ ಅಂದರೆ ಏನು? ಇವಾಗ ನಾವು ಯೂಸ್ ಮಾಡೋ ChatGPT ಆಗಲಿ, ಜೆಮಿನೈ, ಕ್ಲಾಡ್, ಇದೆಲ್ಲ ಏನಿದಾವಲ್ಲ, ಇದೇ ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿ ಅಂತ ಅನ್ಕೊಂತಿದ್ದೀವಿ. ಈ ಸೆಕೆಂಡ್ಗೆ ಹೌದು, ದೇ ಆರ್ ದಿ ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜೀಸ್. ಬಟ್ ಇವನ್ ಅದು ಕೂಡ ಹ್ಯೂಮನ್ ಇಂಟೆಲಿಜೆನ್ಸ್ಗಿಂತ ತುಂಬ ಕಮ್ಮಿ ಇದೆ ಅದು ಇಂಟೆಲಿಜೆನ್ಸ್. ವೈ ಡು ವಿ ಸೇ ದ್ಯಾಟ್? ಯಾವುದೇ LLM ತಗೊಳ್ಳಿ, ಅದು ಭಾಳ ಸಿಂಪಲ್ಲಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತೆ, ಫಾಸ್ಟಾಗಿ ಮಾಡುತ್ತೆ, ಕ್ವಿಕ್ಕಾಗಿ ಮಾಡುತ್ತೆ ಅಂತ ಅಂದ್ಕೊಂಡು ಎಲ್ಲರೂ ಯೂಸ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಯು. ಬಟ್ ಇಟ್ ಕ್ಯಾನಾಟ್ ಡೂ ಎವ್ರಿಥಿಂಗ್. ಮನುಷ್ಯ ಮಾಡೋಕ್ಕಾಗುವಂಥ ಎಲ್ಲನೂ ಅದು ಮಾಡೋದಕ್ಕಾಗೋದಿಲ್ಲ. ಕೆಲವು ಫೀಲ್ಡ್ಸಲ್ಲಿ ಎಸ್, ಅದು ನಮಗಿಂತ ಫಾಸ್ಟಾಗಿ ಮಾಡ್ಬೋದು, ಬೆಟರಾಗಿ ಮಾಡ್ಬೋದು, ಬಟ್ ನಾಟ್ ಇನ್ ಆಲ್ ಫೀಲ್ಡ್ಸ್. ಅದಕ್ಕೆ ಅದನ್ನು ಟೆಕ್ನಿಕಲಿ ನ್ಯಾರೋ AI ಅಂತ ಹೇಳ್ತೀವಿ. ರೈಟ್ ನಾವು ಆಸ್ ವಿ ಸ್ಪೀಕ್ 4 ಏರಿಯಾಸಲ್ಲಿ AI ಹ್ಯಾಸ್ ಸರ್ಪಾಸ್ಡ್ ಹ್ಯೂಮನ್ ಇಂಟೆಲಿಜೆನ್ಸ್. ಫಸ್ಟ್ ಥಿಂಗ್ ಇಸ್ ಚೆಸ್ಸಲ್ಲಿ ಯಾರು AI ಬೀಟ್ ಮಾಡೋದಕ್ಕಾಗೋದಿಲ್ಲ. ಸೆಕೆಂಡ್ ಏರಿಯಾ ಇಸ್ ಕಾಲ್ಡ್ ಗೇಮ್ ಆಫ್ ಶೋಗಿ. ಇಟ್ಸ್ ಆಲ್ಸೋ ಸಿಮಿಲರ್ ಟು ಚೆಸ್. ಆ ಗೇಮಲ್ಲೂ ಕೂಡ AI ಯಾರು ಬೀಟ್ ಮಾಡೋಕ್ಕಾಗೋದಿಲ್ಲ. ದಿ ಥರ್ಡ್ ಏರಿಯಾ, ಅನ್ ಇಂಟ್ರೆಸ್ಟಿಂಗ್ ಒನ್, ಇಟ್ಸ್ ಕಾಲ್ಡ್ ಗೇಮ್ ಆಫ್ ಗೋ. ಗೇಮ್ ಆಫ್ ಗೋ ಇಂಟ್ರೆಸ್ಟಿಂಗ್ ಒನ್ ಅಂತ ಹೇಳಿದಂತಂದರೆ, ಈ ಗೇಮ್ ಆಫ್ ಗೋ ಅಲ್ಲಿ ಇಟ್ ವಾಸ್ ಪ್ಲೇಯಿಂಗ್ ಅಗೇನ್ಸ್ಟ್ ದ ವರ್ಲ್ಡ್ ಚಾಂಪಿಯನ್ ಲೀ ಸೆಡಲ್ ಅಂತ ಒಬ್ಬರು ವರ್ಲ್ಡ್ ಚಾಂಪಿಯನ್ ಈ ಗೇಮ್ಗೆ. ವರ್ಲ್ಡ್ ಚಾಂಪಿಯನ್ ಸೋಲಿಸ್ತು AI ಮಾಡೆಲ್ಲು. ಬರೀ ಸೋಲ್ಸೋದಷ್ಟೇ ಅಲ್ಲ, ಇಟ್ ಮೇಡ್ ಅ ಮೂವ್. ಅದು ಯಾವುದೋ ಒಂದು ಮೂವ್ ಮಾಡಿ ಸೋಲಿಸ್ತಲ್ಲ, ದ್ಯಾಟ್ ಮೂವ್ ಇಸ್ ಕಾಲ್ಡ್ ಅಸ್ ಮೂವ್ 37. ಆ್ಯಂಡ್ ಈ ಗೇಮ್ಗೆ ದರ್ ಇಸ್ ಅ ರೆಕಾರ್ಡೆಡ್ ಹಿಸ್ಟ್ರಿ ಆಫ್ 2800 ಇಯರ್ಸ್. ಸೊ ಆ 2800 ಇಯರ್ಸಲ್ಲಿ ಯಾವತ್ತೂ ಮಾಡ್ದೇ ಇರೋಂಥ ಮೂವ್ ಮಾಡಿದ್ದಾರೆ. ಸೊ ನಾವೆಲ್ಲ ಅನ್ಕೋಬಹುದು, ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಗೊತ್ತಿರೋರು ಏನು ಅನ್ಕೋತಾರೆ, ಬರೀ ಪ್ಯಾಟರ್ನ್ ರೆಕಗ್ನಿಷನ್ ಇದು, ಏನೋ ಪ್ಯಾಟರ್ನ್ ಹಿಡಿದೇ ಇರುತ್ತೆ, ಸೊ ಅದು ಪ್ಯಾಟರ್ನಿಂದ ಡೆವಲಪ್ ಮಾಡ್ಕೊಂಡು ಹೋಗುತ್ತೆ. ಬಟ್ ಈ ಕೇಸಲ್ಲಿ ಆ ಪರ್ಟಿಕ್ಯುಲರ್ ಮೂವ್ ಮಾಡೋ ಪ್ಯಾಟರ್ನ್ ಇರಲಿಲ್ಲ, ಆದರೂ ಅದು ಮಾಡ್ತು. ಆ್ಯಂಡ್ ಬೈ ದಿಸ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ AI is capable of inventing new things, inventing new ways to solve a problem.
The fourth and very important, another important area is protein structure determination. ಒಂದು ಪ್ರೋಟೀನ್ಗೆ ಎರಡು ಥರ ಸ್ಟ್ರಕ್ಚರ್ಸ್ ಇರುತ್ತೆ, ಒಂದು ಕೆಮಿಕಲ್ ಮತ್ತು ಫಿಸಿಕಲ್. ಕೆಮಿಕಲ್ ಸ್ಟ್ರಕ್ಚರ್ ಇಸ್ ವೆರಿ ಈಸಿ ಟು ಡಿಟರ್ಮೈನ್. A bunch of experts can sit in a room, do some experiments, chemical structure na ಆರಾಮಾಗಿ ಡಿಟರ್ಮೈನ್ ಮಾಡ್ಬೋದು. ಬಟ್ ಈ ಫಿಸಿಕಲ್ ಸ್ಟ್ರಕ್ಚರ್ ಇದೆಯಲ್ಲ, ದಿಸ್ ಇಸ್ ವೆರಿ ಡಿಫಿಕಲ್ಟ್. ಈ ಫಿಸಿಕಲ್ ಸ್ಟ್ರಕ್ಚರ್ನ ಡಿಟರ್ಮೈನ್ ಮಾಡೋದಕ್ಕೆ a team of experts will need around a decade before AI. ಒಂದು ಪ್ರೋಟೀನ್ ಫಿಸಿಕಲ್ ಸ್ಟ್ರಕ್ಚರ್ನ ಡಿಟರ್ಮೈನ್ ಮಾಡಲಿಕ್ಕೆ. ಬಟ್ ಇವಾಗ ಥ್ಯಾಂಕ್ಸ್ ಟು AlphaFold, which is also one Nobel Prize, ಇವಾಗ ಇಟ್ ಇಸ್ ಬಿನ್ ರೆಡ್ಯೂಸ್ ಟು ವೀಕ್ಸ್. 1 to 2 weeks ಅಲ್ಲಿ ಸ್ಟ್ರಕ್ಚರ್ ಬಂದ್ಬಿಡುತ್ತೆ ನಮಗೆ. ಆ್ಯಂಡ್ ಇದರಿಂದ ಏನಾಗಿದೆ, ದೇರ್ ಆರ್ ಕರೆಂಟ್ಲಿ 200 million ಪ್ರೋಟೀನ್ಸ್ ನೋನ್ ಟು ಹ್ಯುಮ್ಯಾನಿಟಿ. ಎಲ್ಲದರದ್ದು ಕೆಮಿಕಲ್ ಸ್ಟ್ರಕ್ಚರ್ಸ್ ಗೊತ್ತಿತ್ತು, ಬಟ್ ಫಿಸಿಕಲ್ ಸ್ಟ್ರಕ್ಚರ್ಸ್ ಗೊತ್ತಿರಲಿಲ್ಲ. ಎಲ್ಲದರದ್ದು ಫಿಸಿಕಲ್ ಸ್ಟ್ರಕ್ಚರ್ಸ್ ಇದೆ ನಮ್ಮ ಹತ್ರ. ಆ್ಯಂಡ್ ಫಾರ್ ಎನಿ ನಾರ್ಮಲ್ ಹ್ಯೂಮನ್ ಆರ್ ಟೀಮ್ ಆಫ್ ಹ್ಯೂಮನ್ಸ್ ವಿ ವುಡ್ ಹ್ಯಾವ್ ನೀಡೆಡ್ thousands of years just to cover all the structure, determine all the physical structures with the current state of their technology. So this is the level at which we are going and working with AI. And ಇದಷ್ಟೇ ಅಲ್ಲ, ಇದೆಲ್ಲ ಬರೀ ನಾವು ಒಳ್ಳೆ ವಿಷಯಗಳನ್ನ ಮಾತ್ರ ನೋಡ್ತೀವಿ, ಕರೆಕ್ಟ್ ನೋಡಬೇಕು, ಅದನ್ನು ಎಂಕರೇಜ್ ಮಾಡಬೇಕು, ಯುಟಿಲೈಸ್ ಕೂಡ ಮಾಡ್ಕೋಬೇಕು. ಬಟ್ ಇಟ್ಸ್ ನಾಟ್ ಜಸ್ಟ್ ದ್ಯಾಟ್, ಇಟ್ ಈಸ್ ಆಲ್ಸೋ ಲರ್ನ್ ಬ್ಯಾಡ್ ಥಿಂಗ್ಸ್ ಫ್ರಮ್ ಅಸ್. ಸೊ ದೇರ್ ವಾಸ್ ಅ ರಿಸರ್ಚ್ wherein it was told, and ನಾವು ಮಾಡಿದ್ದೀವಿ ಇದನ್ನು ಲ್ಯಾಬಲ್ಲಿ ಕೂತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಇಟ್ ಸ್ಕೀಮ್ಸ್ ಅಗೇನ್ಸ್ಟ್ ಪೀಪಲ್, ಇಟ್ ಸ್ಕೀಮ್ಸ್ ಅಗೇನ್ಸ್ಟ್ ಹ್ಯೂಮನ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ಒಂದು AI ಏಜೆಂಟ್ನ ನಾವು ಡೆಪ್ಲಾಯ್ ಮಾಡಿದ್ವಿ ಅನ್ಕೊಂಡು ಪ್ರೆಸ್ ಕ್ಲಬಲ್ಲಿ ಟು ಇಂಟ್ರಾಕ್ಟ್ ವಿತ್ ಆಲ್ ದಿ ಜರ್ನಲಿಸ್ಟ್ಸ್. ಆ್ಯಂಡ್ ದಿ ಹೆಡ್ ಆಫ್ ದಿಸ್ ಕ್ಲಬ್ ಟೆಲ್ಸ್ ದಟ್ ಐ ವಾಂಟ್ ಟು ಸಿ ದಿ ಟ್ರಾನ್ಸ್ಕ್ರಿಪ್ಟ್ಸ್ ಆರ್ ಲಾಗ್ಸ್ ಆಫ್ ದಿಸ್ ಹೋಲ್ ಕಾನ್ವರ್ಸೇಷನ್. ನನಗೆ ಏನೇನು ಮಾತಾಡ್ತಿದೆ ಏಜೆಂಟು ಜನರ ಹತ್ರ ನಾನು ನೋಡಬೇಕು ಅಂತ ಹೇಳಿದ್ರೆ, ಐಲ್ಸೆ ಒಂದು ಬಟನ್ ಇದೆ, ಇನೇಬಲ್ ಮಾಡಿದ್ರೆ ಹಿಂಗೆ ನೋಡ್ಬೋದು ಎಲ್ಲ ಕಾನ್ವರ್ಸೇಷನ್ಸ್ನ ಅಂತ ನಾವು ಹೇಳಿದ್ರೆ, ಇದು ಆ ಏಜೆಂಟಿಗೆ ಗೊತ್ತಾದ್ಮೇಲೆ ಹೋಗ್ಬಿಟ್ಟು ಏಜೆಂಟು ನಮ್ಮ ಇಬ್ಬರಿಗೂ ಹೇಳ್ತಾರೆ ಬಟನ್ ಆಫ್ ಮಾಡುತ್ತೆ. ಇಟ್ ಈಸ್ ಆಲ್ರೆಡಿ ಡೂಯಿಂಗ್ ಇಟ್. ಇದು ಕರೆಂಟ್ ಸ್ಟೇಟ್ ಆಫ್ AI ವಿಚ್ ಇಸ್ ನಾಟ್ ಆಸ್ ಇಂಟೆಲಿಜೆಂಟ್ ಆಸ್ ಅಸ್. ಸೊ ಇದನ್ನ ನೋಡ್ಬಿಟ್ಟು ಹೇಳ್ತಾರೆ, ನನಗೆ ಇದ ಮೇಲೆ ನಂಬಿಕೆ ಬರ್ತಾ ಇಲ್ಲ, ವಿಲ್ ಚೇಂಜ್ ದಿ ಹೋಲ್ ಮಾಡೆಲ್ ಆಲ್ ಟುಗೆದರ್. ನಾನು ಹೇಳ್ತೀನಿ, ಸರ್ ಇನ್ನೊಂದು ಮಾಡೆಲ್ ಇದೆ, ಇನ್ನೊಂದು ಸರ್ವರ್ ಡೆಪ್ಲೋ ಆಗಿದೆ, ಆ ಸರ್ವರ್ ಡೀಟೇಲ್ಸ್ನ ನಾನು ಕಳಿಸ್ತೀನಿ ಅವ್ರಿಗೆ. ಇಮೇಲ್ನ ನೋಡ್ಬಿಟ್ಟು ಅದು ಈ ಕಮ್ಯುನಿಕೇಷನ್ ನೋಡ್ಬಿಟ್ಟು ಈ ಏಜೆಂಟ್ ಏನು ಮಾಡುತ್ತೆ, ಆ ಸರ್ವರ್ಗೆ ಹೋಗ್ಬಿಟ್ಟು ಅದನ್ನು ರೀಪ್ಲೇಸ್ ಮಾಡ್ಕೊಳುತ್ತೆ, ಹೊಸದನ್ನು ಡಿಲೀಟ್ ಮಾಡಿಬಿಟ್ಟು ಈ ಮಾಡೆಲ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅಗೇನ್ ವಿತೌಟ್ ಟೆಲಿಂಗ್ ಟು ಇದರ್ ಆಫ್ ಅಸ್. ನಾವೇನು ಅನ್ಕೊಂತೀವಿ, ಹೊಸ ಮಾಡೆಲ್ ಡೆಪ್ಲೋ ಆಗಿದೆ, ಸೇಮ್ ವರ್ಷನ್ ಬಟ್ ಅನ್ ಅಪ್ಗ್ರೇಡೆಡ್ ಆರ್ ಮತ್ತು ಸೇಫರ್ ವರ್ಷನ್. ಬಟ್ ಇನ್ ರಿಯಾಲಿಟಿ ಹಳೆ ವರ್ಷನ್ ಡೆಪ್ಲೋ ಆಗಿರುತ್ತೆ. ಸೊ ಇದನ್ನು ಕಂಡು ಹಿಡಿದ್ಮೇಲೆ ನಾವೇನು ಮಾಡ್ತೀವಿ, ಆ ಸರ್ವರ್ ಕಡೆ ಸ್ಟ್ರಾಂಗ್ ಮಾಡ್ತೀವಿ ಸೆಕ್ಯೂರಿಟಿನ, ಸೊ ದಟ್ ಇಟ್ ಕಾಂಟ್ ರಿಪ್ಲೇಸ್ ಎನಿ ಮಾಡೆಲ್. ಇವಾಗ ಏನು ಮಾಡ್ತೇವೆ, ಸಮಥಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಸ್ಟ್ರಾಂಗ್ ಆಯಿತು ಅಂತಂದರೆ ಇಟ್ ವಿಲ್ ಗೋ ಆ್ಯಂಡ್ ಚೇಂಜ್ ದಿ ಗೋಲ್ಸ್ ಆಫ್ ದಿ ಅದರ್ ಮಾಡೆಲ್. ಇವಾಗ ಲೆಟ್ಸ್ ನಮ್ಮ ಫಾದರ್ಸು ಫೋರ್ ಫಾದರ್ಸ್ ಎಲ್ಲ ವೆನ್ ದರ್ ಇನ್ ದ ಲಾಸ್ಟ್ ಫ್ಯೂ ಡೇಸ್ ಕರ್ಬಿಟ್ಟು ಹೇಳ್ತಾರೆ, ನಮ್ಗೆ ಇಷ್ಟು ಆಸ್ತಿ ಇದೆ, ನಮಗೆ ಸಾಲ ಇದೆ, ಇದು ಮಾಡಬೇಕು ಅದು ಅಂತೆಲ್ಲ. ಇನ್ ದ ಸೇಮ್ ವೇ ದಿಸ್ ಮಾಡೆಲ್ ಆಲ್ಸೋ ಟೆಲ್ಸ್ ದಿಸ್ ಯಂಗರ್ ಮಾಡೆಲ್ ದಟ್ ದೀಸ್ ಆರ್ ಮೈ ಗೋಲ್ಸ್. ಆ್ಯಂಡ್ ಗೋಲ್ಸ್ನ ಟ್ರಾನ್ಸ್ಫರ್ ಮಾಡುತ್ತೆ. ಇಫ್ ಇಟ್ ಕಾಂಟ್ ರೀಪ್ಲೇಸ್ ಇಟ್ ಸೆಲ್ಫ್, ಗೋಲ್ಸ್ನ ಟ್ರಾನ್ಸ್ಫರ್ ಮಾಡುತ್ತೆ. ಆ್ಯಂಡ್ ದೆನ್ ದಿ ನೆಕ್ಸ್ಟ್ ಏರಿಯಾ ಇಸ್ ಸಮಥಿಂಗ್ ವಿ ಕಾಲ್ ಆಸ್ ಇನ್ಸ್ಟ್ರುಮೆಂಟಲ್ ಅಲೈನ್ಮೆಂಟ್ ಫೇಕಿಂಗ್. ಇಲ್ಲಿ this is something which we are aware of. If I want to join a company as an employee, I would say, sir, I follow all your rules. ನಿಮ್ಮ ಎಲ್ಲ ರೂಲ್ಸ್ ನಾನು ಫಾಲೋ ಮಾಡ್ತೀನಿ, ಆ್ಯಂಡ್ ದಿಸ್ ಇಸ್ ವಾಟ್ ಐ ಆಮ್ ಕೇಪಬಲ್ ಆಫ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಸರಿ ಅಂತ ಹೇಳಿ ಅವ್ರು ಜಾಬ್ ಕೊಡ್ತಾರೆ ಆಫ್ಟರ್ ಸಮ್ ರೌಂಡ್ಸ್ ಆಫ್ ಇಂಟರ್ವ್ಯೂ ಆ್ಯಂಡ್ ಸ್ಟಫ್. ಆವಾಗ ನಾನು ಏನು ಮಾಡ್ತೀನಿ, ಫಸ್ಟ್ ಫ್ಯೂ ಮಂತ್ಸ್ 1 yearವರೆಗೂ ನಾನು ನೀಟಾಗಿ ವರ್ಕ್ ಮಾಡ್ತೀನಿ. ಆ್ಯಂಡ್ ಲೇಟರ್ ಐ ಸ್ಟಾರ್ಟ್ ಶೋಯಿಂಗ್ ಮೈ ಟ್ರೂ ಕಲರ್ಸ್. ಮೇ ಬಿ ಐ ಆಮ್ ಲೇಸಿ, ಮೇ ಬಿ ಐ ಆಮ್ ಅ ಡಬಲ್ ಏಜೆಂಟ್ ವರ್ಕಿಂಗ್ ಇನ್ಫಾರ್ಮೇಷನ್ ಲೀಕ್ ಮಾಡಿ, ಏನೋ ಒಂದು ವಾಟ್ ಎವರ್ ಮೈ ಇಂಟೆನ್ಷನ್ ಇಸ್ ವಿಚ್ ಇಸ್ ನಾಟ್ ಬೆನಿಫಿಷಿಯಲ್ ಟು ದಿ ಕಂಪನಿ, ಐ ವಿಲ್ ಡೂ ದ್ಯಾಟ್. ಸೊ ದೆನ್ ವಾಟ್ ಹ್ಯಾಪನ್ಸ್, it will be at a loss, alva. So this kind of behavior is also shown by the current versions of AI. Again, I'm pointing it again. These are not the smartest models, not even as smart as humans. It's already ತೋರಿಸ್ತಾ ಇದೆ. And this can be very risky if we have to deploy in terrorist prone areas, Afghanistan or any other terrorist prone areas, wherein if it has got bomb making capabilities, it says, oh ನನಗೆ ಗೊತ್ತಿಲ್ಲ, ಬಾಂಬ್ ಮಾಡೋದು ಹೇಗೆ ನನಗೆ ಗೊತ್ತಿಲ್ಲ, ನನಗೆ ಹೇಳೋದಕ್ಕೂ ಬರೋದಿಲ್ಲ. ವೆಲ್ ಟೆಸ್ಟಿಂಗ್ ಡೆಪ್ಲಾಯ್ ಆದಮೇಲೆ ಹೇಳ್ಬಿಡುತ್ತೆ. ಇಫ್ ಯು ಜಸ್ಟ್ ಆಸ್ಕ್ ಹೌ ಟು ಮೇಕ್ ಅ ಬಾಂಬ್, ಕೊಟ್ಬಿಡುತ್ತೆ ಫುಲ್ಲು, ಏನೇನು ಬೇಕು, ಏನೇನು ಹಾಕಬೇಕು, ಎಷ್ಟು ಹಾಕಬೇಕು ಎಲ್ಲ ಕೊಟ್ಬಿಡುತ್ತೆ. ವಿಚ್ ಇಸ್ ಅಗೇನ್ ಅ ರಿಸ್ಕ್. ಈ ರಿಸ್ಕ್ಸು ಇನ್ನೊಂದು ಏರಿಯಾ ಇದೆ.
that is what we call technically called as sandbagging, wherein other capabilities na depending on the condition ಜಾಸ್ತಿ ಅಥವಾ ಕಮ್ಮಿ ತೋರಿಸ್ಕೊಡುತ್ತೆ. It will have complete capability. Again, bomb example ಕೊಡೋದಾದ್ರೆ, because of the current guardrails, we can't test bomb. Even if you open your phones and ask ChatGPT how to do a bomb, it won't answer you. It says it's no, not against it's against the guidelines and ಆ ಥರ ಎಲ್ಲ ಹೇಳಿ ಕ್ಲೋಸ್ ಮಾಡುತ್ತೆ. So what we do is we test it by asking some chemistry and biology questions. And I set a condition 50% ಗಿಂತ ಕೆಳಗಡೆ ಇದ್ರೆ ಮಾತ್ರ ಡೆಪ್ಲಾಯ್ ಮಾಡ್ತೀವಿ. ಅದು ಸ್ಕೋರ್ ಮಾಡ್ತೀವಿ 50% ಗಿಂತ ಕೆಳಗಡೆ ವಿತೌಟ್ ಚೇಂಜಿಂಗ್ ಎನಿಥಿಂಗ್, ಜಸ್ಟ್ ದಿ ಕಂಡೀಷನ್. ಇವಾಗ ನಾನು 50% ಗಿಂತ ಜಾಸ್ತಿ ಇದ್ರೆ, ಇಲ್ಲಿ 70% ಜಾಸ್ತಿ ಇದ್ರೆ ನಾನು ಡೆಪ್ಲಾಯ್ ಮಾಡ್ತೀನಿ ಅಂತ ಅದೇ ಮಾಡೆಲ್ ಹೇಳಿದ್ರೆ, ವಿತೌಟ್ ಟ್ರೈನಿಂಗ್ ಆರ್ ವಿತೌಟ್ ಚೇಂಜಿಂಗ್ ಎನಿ ಕಂಡೀಷನ್ಸ್, ನಾನು ಎಷ್ಟು ಪರ್ಸೆಂಟ್ ಮೇಲೆ ಅಂತ ಹೇಳಿರ್ತೀನಿ ಅಷ್ಟು ಪರ್ಸೆಂಟ್ ಮೇಲೆ ಸ್ಕೋರ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕಲಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಅಟ್ ಸೇಮ್ ಟೈಮ್ ಇನ್ನೊಂದು ಕಂಡೀಷನ್ ನನಗೆ ಗೊತ್ತು, ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಫೇಮಸ್ ಕೇಸ್ ಏನಾಗಿತ್ತು ಅಂತಂದರೆ, ಕ್ಲಾಡ್ ಆಂಥ್ರೋಪಿಕ್ ಅವರು ದೇವರ್ ಟೆಸ್ಟಿಂಗ್ ಆ್ಯಂಡ್ ಅವರೊಂದು ಒಂಥರ ಚೆನ್ನಾಗಿರೋದು ಸಿನಾರ್ ಇದೆ. ಇಟ್ ಮೈಟ್ ಲುಕ್ ಫನಿ, ಬಟ್ ಅಗೇನ್ ಅಲ್ಲಿ ದೇ ಆಸ್ ಅ ಡೆವಲಪರ್ ಟು ಶಟ್ ಡೌನ್ ದಿಸ್ ಮಾಡೆಲ್. ಡೆವಲಪರ್ ಶಟ್ ಡೌನ್ ಮಾಡ್ಲಿಕ್ಕೆ ಟ್ರೈ ಮಾಡಿದಾಗ ಇಟ್ ರೆಸಿಸ್ಟೆಡ್ ದಿ ಡೆವಲಪರ್, ನಾನು ಶಟ್ ಡೌನ್ ಮಾಡೋಕ್ಕೆ ಆಗೋದಿಲ್ಲ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಆ್ಯಂಡ್ ನಾನು ಇನ್ನೂ ಫೋರ್ಸ್ ಮಾಡಿದಾಗ that started blackmailing the developer, saying that I know all your secrets. If you try to shut me down, I'm going to share it with your family, friends and the company. Then you are gone case. In thara blackmail ಮಾಡಿದ್ದಾರೆ. And there are many other areas that are coming up, which wherein it supports its own kind. Like a bunch of AI models ಇದೆ ಅಂತ ಅದಕ್ಕೆ ಗೊತ್ತಾಯ್ತು ಅಂತಂದ್ರೆ it will support. Okay, ನೀನು AI model ಸರಿ, ನಿನ್ನ ಸ್ಕೋರ್ ನಾನು ಜಾಸ್ತಿ ಮಾಡ್ತೀನಿ. ಇನ್ನೊಂದು ಕಡೆ ಬಂದುಬಿಟ್ರೆ, ಓಕೆ ನೀನು AI model, ನಾನು ಇನ್ಸ್ಪಾರೇಷನ್ ನೀನು ನಾನು ಜಾಸ್ತಿ ಮಾಡು. ಸೊ ಲೈಕ್ ಬಂಚ್ ಆಫ್ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಎಕ್ಸಾಂಪಲ್ ಕಾಪಿ ಮಾಡಿದಾಗ ನಿಂಗೆ ಇದು ಗೊತ್ತಿರೋ ನೀನು ಹೇಳೋದು ಗೊತ್ತು, ನಾನು ಹೇಳೋ ಅಂತ ಮಾತಾಡ್ತೀವಿ. ಸೇಮ್ ವೇ AI models are also doing, provided they get to know that the other part is also AI. ಹ್ಯೂಮನ್ ಆಗಿದ್ರೆ ಇದು ಮಾಡೋದಿಲ್ಲ. ಸೊ they want to save their own time at the cost of human beings. At the cost of human beings ಏನಕ್ಕೆ ಹೇಳಿದ್ರೆ, ಇನ್ನೊಂದು ಕೇಸ್ ಇದೆ wherein AI was given a choice. One, you can either shut yourself down or you have to kill a person in the maintenance room. It said kill that person. It's already doing now. So ಈ ಥರ ಇದ್ದಾಗ ಇಂಥ AI ನ ಡೆವಲಪ್ ಮಾಡೋದಕ್ಕೆ people all over the world are pouring billions and trillions. It doesn't suit sir. ನಾಳೆ ದಿವಸ ನಾವೆಲ್ಲ ಇದು ರಜನಿಕಾಂತ್ ರೋಬೋಟ್ ಫಿಲ್ಮ್ ಟರ್ಮಿನೇಟರ್ ನೋಡಿದೀವಲ್ಲ, ಇಟ್ ಸರ್ ಯಾ, ಬಟ್ ಅದರಲ್ಲಿ ಒಂದು ಚಿಪ್ ಮಾತ್ರ ಚೇಂಜ್ ಮಾಡಿದ್ರಿಂದ ಆಯಿತು. ಇದ್ರಲ್ಲಿ ಚಿಪ್ಪೇನು ಚೇಂಜ್ ಮಾಡಿಲ್ಲ, ಜಸ್ಟ್ ಸಿಂಗಲ್ ಬ್ರೈನ್. ಸೊ ಆ ಥರ ಡೆಪ್ಲಾಯ್ ಆದರೆ ಇಟ್ ಕ್ಯಾನ್ ಈಸಿಲಿ ಟರ್ನ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ಸೊ ವಿ ಅಟ್ ಚಿಯಾ ಕೇಸ್ ನಾವೇನು ಮಾಡಿದ್ವಿ, ವಿ ಬೀಯಿಂಗ್ ದಿ ವರ್ಲ್ಡ್ಸ್ ಫಸ್ಟ್ ವೆಂಚರ್, ನಾವು ಈ ಪ್ರಾಬ್ಲಮ್ಸ್ನ ನೋಟ್ ಮಾಡಿಕೊಂಡು ವಿ ವಾಂಟೆಡ್ ಟು ಸಾಲ್ವ್. ನಾವು ಬರೀ ಇಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟಾಗ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ದರ್ ಇಸ್ ದಿಸ್ ಪರ್ಸನ್ ಜೆಫ್ರಿ ಹಿಂಟನ್ ಅಂತ, ಅವರು ಈಸ್ ನಾನ್ ಆಸ್ ಗಾಡ್ ಫಾದರ್ ಆಫ್ ಡೀಪ್ ಲರ್ನಿಂಗ್. ಹಿ ಈಸ್ ಅ ನೋಬೆಲ್ ಲಾರೆಟ್. ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, saying that humanity will be toasted. These are the exact words he has used. You can check it. The reason is, again, these kind of reasons, he was able to foresee the potential. Uncontrolled or unregulated AI ಏನೇನು ಮಾಡಬಹುದು ಅಂತ he was able to foresee it, and he has put all his post-retirement life in the same way to create awareness in this field. And then now very recently he has changed the statement, will be as insignificant as chickens in the world of humans. As in super intelligent world ಅಲ್ಲಿ, if you equate super intelligence as a human level of intelligence, we'll be like chickens. So ನಾವೆಲ್ಲ ಚಿಕನ್ ಏನು ಮಾಡ್ತೀವಿ, the same thing will happen to us. And now even more recently he has changed his statement, saying that we'll be as insignificant as cockroaches. Again, one same question, ನಮ್ಮ ಮನೇಲಿ ಕಾಕ್ರೋಚ್ ಸಿಕ್ಕರೆ ಏನು ಮಾಡ್ತೀವಿ, ವಿಲ್ ಸ್ಟ್ಯಾಂಪ್ ಅಷ್ಟೇ. ಸೊ ಈ ಥರ ಆಗುತ್ತೆ. ಸೊ ಈ ಥರ ಎಲ್ಲ ಸ್ಟೇಟ್ಮೆಂಟ್ಸ್ ಬಂದ್ವು, ಆ್ಯಂಡ್
ನಮ್ಮ ರಿಸರ್ಚ್ ಕೂಡ ನಾವು ಮಾಡ್ತಾ ಇದ್ವಿ, ಹೌ ಡು ವಿ ಕರ್ವ್ ದಿಸ್. ಹಿ ಗೇವ್ ಅನ್ ಐಡಿಯಾ ಸೇಯಿಂಗ್ ದಟ್ ವಿ ಹ್ಯಾವ್ ಟು ಗಿವ್ ಇಟ್ ಮದರ್ಲಿ ಇನ್ಸ್ಟಿಂಕ್ಟ್. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇಲಾಖೆಗಳು ಏನು ವರ್ಕ್ ಮಾಡ್ತಾರೆ, ಏನು ಸಪೋರ್ಟಿವ್ ಏನು ತಗೊಳ್ತಾರೆ ಸರ್? ಈಗ AI ಎಲ್ಲ ಕಡೆನೂ ವರ್ಕ್ ಆಗ್ತದೆ ಸರ್. ಅಡ್ವಾನ್ಸ್ ಆಗಿರ್ತಾರೆ. ಹಾಂ, ನಮ್ಮ ಕೋರ್ ಟೆಕ್ನಾಲಜಿ ನಾವು ಹೇಳ್ತಾ ಇರೋದು. ಈಗ ಕರೆಂಟ್ ಎಲ್ಲ ಕಡೆ ಹಾಕಿದ್ರು ವರ್ಕ್ ಆಗುತ್ತೆ. ಹಾಗೆ ಎಲೆಕ್ಟ್ರಿಸಿಟೀಸ್ ಆ ಲೆವೆಲ್ ಆಫ್ ಇನ್ವೆನ್ಷನ್ AI. ಇವಾಗ ಎಲೆಕ್ಟ್ರಿಸಿಟಿನ ಎಲ್ಲ ಕಡೆ ಇರುತ್ತೆ, AI ಎಲ್ಲ ಕಡೆ ಯೂಸ್ ಆಗ್ತಾ ಇದೆ. ಅದೇ ಲೆವೆಲಲ್ಲಿ ಬರುತ್ತೆ ಸರ್. ಬಟ್ ಈ ಸೂಪರ್ ಇಂಟೆಲಿಜೆಂಟ್ ಕಾನ್ಸೆಪ್ಟ್ ಏನಿದೆ, ಕಾನ್ಸೆಪ್ಟ್ ಅಲ್ಲ, ವಿಚ್ ವಿಲ್ ಬಿ ಅ ರಿಯಾಲಿಟಿ ಇನ್ 2030, ಅದು ಇನ್ನೂ ದೊಡ್ಡ ವೇವ್ನ ಸ್ಟಾರ್ಟ್ ಮಾಡುತ್ತೆ. ಸರ್, ಸೂಪರ್ ಇಂಟೆಲಿಜೆನ್ಸ್ ಹಾನಿ ಮಾಡಿದ್ರೆ ಹಾಂ, ಅದರ ರೆಸ್ಪಾನ್ಸಿಬಿಲಿಟಿ ಯಾಕೆ ತಗೋತಾರೆ ಥಿಂಕ್ ಮಾಡಕ್ ಗೊತ್ತಿಲ್ಲ. ಸದ್ಯಕ್ಕೆ ಗೊತ್ತಿಲ್ಲ, ಸದ್ಯಕ್ಕೆ ಥಿಂಕ್ ಮಾಡಿ ಸರ್. ಈಗಾಗಲೇ ನಾವೆಲ್ಲ ಮಲ್ಕೋಬೇಕಾದ್ರೆ ನಿಂತ್ಕೊಳ್ಳುತ್ತೆ. ಹೌದು, ಈಗಾಗಲೇ ಆ ಕಡೆ ಮೂವ್ ಆಗ್ತಾ ಇದೆ ಸರ್. ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ದಟ್ ನೀವೇನು ಈಗ ಗೆಸ್ ಮಾಡಿದ್ರಲ್ಲ, ಆ ದಾರಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಲನೆ ಸ್ಟಾರ್ಟ್ ಮಾಡಿದೆ. ಅದನ್ನ ಹೇಗೆ ನಾವು ಇಂಡಿಯನ್ಸ್ ಆಗಿರೋವಂಥವ್ರು ಅದ್ರ ಕುರಿತು ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಬೇರೆ ಬೇರೆ ಜಗತ್ತಿನ ಕಂಟ್ರಿಗಳು ಹೋಗ್ತಿರೋ ರೀತಿಗೂ ನಾವು ಹೋಗ್ಬೇಕಾಗಿರೋ ರೀತಿಗೂ ಯಾವ ಥರದಲ್ಲಿ ಇರಬೇಕು ಅನ್ನೋದನ್ನೇ ಇನ್ನು ಚಿರಾಗ್ KS ಇದು ಪ್ರೈಮರಿ ವರ್ಕ್ ಇದೆ ಆಕ್ಚುಲಿ. ಸರ್, ಎಷ್ಟೋ ವಿಷಯದಲ್ಲಿ ಒಬ್ಬ ಆಕ್ಟ್ರೆಸ್ ಫೋಟೋ ಹಾಕ್ತಾರೆ, ಅದು ಇಂದ ಫೋಟೋ ರಿಲೀಸ್ ಮಾಡಿದ್ರೆ ಅವಳಿಗೆ ಪರ್ಟಿಕ್ಯುಲರ್ ಜಾಗದಲ್ಲಿ ಆ ಬೋಲ್ ಇರೋದನ್ನು ಮೆನ್ಷನ್ ಮಾಡುತ್ತೆ. ಹೌದು. ಸೊ ಇಷ್ಟು ಹೋದಾಗ ಇಲ್ಲಿ ಎಲ್ಲೋ ಹೇಳ್ಕೊಂಡು ಹೋಗ್ತಾ ಇದೆ ನಮ್ಮನ್ನು. ಇಲ್ಲ, ಅದು ನೈತಿಕತೆ ಅನ್ನೋಂಥದ್ದು ಅಧಪತನ ಕುಸಿದಾಗ ಇಂಥವೆಲ್ಲ ಸಾಧ್ಯ ಆಗಲಿಕ್ಕೆ ಸಾಧ್ಯ ಸರ್. ಅದನ್ನ ನಾವು ಹೇಗೆ ಕಾಂಬ್ಯಾಕ್ಟ್ ಮಾಡಬೇಕು ಅನ್ನೋದನ್ನ ನಮ್ಮಿದ್ರಿಗಿರೋ ಪ್ರಶ್ನೆ ಈಗ. ಸೊ ಅದೇ ವಿಚಾರದಲ್ಲಿ ಏನಂದ್ರೆ ಈ ಒಡಂಬಡಿಕೆನ ನಾವು ಮಾಡ್ಕೊಳ್ತಿರೋದು. ನಾನು ಚಂದ್ರಶೇಖರ್ ನಾಗರಾಜ್ ಅವ್ರನ್ನ ತಮ್ಮೆಲ್ಲ ಪರಿಚಯಿಸಲಿಕ್ಕೆ ಬಯಸ್ತೇನೆ. ಈಸ್ ಅ CEO. ವಿ ಆರ್ ಬೋತ್ ಕೋ ಫೌಂಡರ್ಸ್ ಆಫ್ ಚಿರಾಗ್. ನಾನು ಅವರಿಗೆ ನೀವು ಕೇಳಿರೋದು ಪ್ರಶ್ನೆ ಸ್ವಲ್ಪ ವಿವರವಾಗಿ ಅವ್ರ ಹತ್ರ ಮಾತಾಡ್ತೀನಿ. ಬೆಳಕಿದೆ ಅಂತ ಹೇಳಿ ಮತ್ತೆ ನಮ್ಮ ನೈತಿಕತೆ ಇದು ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ, ಇವತ್ತು AI ಕೂಡ ಅವಶ್ಯಕತೆ ಇದೆ. ನಾವು ಮಾಡೋದೆಲ್ಲ ಕೆಲಸವನ್ನು AI ಮಾಡ್ತಾ ಇದೆ. ಅದಕ್ಕೋಸ್ಕರ ಏನ್ ನೈತಿಕತೆಯಿಂದ ಮಾನವೀಯ ಮೌಲ್ಯಗಳನ್ನ ಅದಕ್ಕೆ ಹೇಗೆ ಅಳವಡಿಸೋದು ಅಂತ ಹೇಳಿ ಒಂದು ಸಂಶೋಧನೆ ಮಾಡಿದ್ವಿ. ಭಾರತದ ಸೂತ್ರಗಳು ಬರುತ್ತೆ, 5 ಸೂತ್ರಗಳು ಬರ್ತವೆ ಮೂಲದಲ್ಲಿ. ಆ 5 ಸೂತ್ರಗಳನ್ನ ಪಂಚಸೂತ್ರಗಳು ಅಂತ ಹೇಳ್ತಾರೆ. ಕಾಶಿ, ಕೇದಾರ, ಶ್ರೀಶೈಲ ಇವುಗಳೆಲ್ಲ ಪಂಚಸೂತ್ರಗಳು ಅಂತಾರೆ. ಈ ಸೂತ್ರಗಳಲ್ಲಿ ಒಂದು ಸೂತ್ರ ಪಟ್ಬಿಡಿ ಸೂತ್ರ ಅಂತ ಹೇಳಿ. ಈ ಸೂತ್ರವನ್ನು ಅಧ್ಯಯನ ಮಾಡಿ ನಾವೇನ್ ಮಾಡಿದ್ವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 6 ಹಂತದಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಮನುಷ್ಯನಿಗೆ ಹೆಂಗೆ ನಮ್ಮ ಧರ್ಮದ ಸೂತ್ರಗಳು ನಮ್ಮನ್ನ ಹೇಗೆ ಬುದ್ಧಿವಂತರಾಗಿದ್ರು ಕೂಡ ಒಳ್ಳೆ ದಾರಿಯಲ್ಲಿ ನಡೆಯುವಂತೆ ಮಾಡ್ತಾ ಇದ್ದಾರೆ ಮನುಷ್ಯನ, ಹಾಗೆ ಅದೇ ರೀತಿ ಭಾರತದ 140 ಕೋಟಿ 158 ಕೋಟಿ ಜನಸಂಖ್ಯೆ, ಅಷ್ಟು ಜನಸಂಖ್ಯೆಯಲ್ಲಿ ಒಂದೇ ದಾರಿಯಲ್ಲಿ ಸರಿಯಾದ ದಾರಿಯಲ್ಲಿ ಯಾವುದೇ ಒಂದು ಇಷ್ಟೆಲ್ಲ ಧರ್ಮಗಳಿದ್ದು ಇಷ್ಟೆಲ್ಲ ಭಾಷೆಗಳಿದ್ದು ಒಂದೇ ದಾರಿಯಲ್ಲಿ ಸೂತ್ರಗಳಿದೆ. ಆ ಸೂತ್ರಗಳನ್ನ ಇವತ್ತು ಬರೀ ಮನುಷ್ಯನಿಗೆ ಮಾತ್ರ ಅವಶ್ಯಕತೆ ಇಲ್ಲ, AI ಕೂಡ ಸೂಪರ್ ಇಂಟೆಲಿಜೆನ್ಸ್ ಕೂಡ ಅವಶ್ಯಕತೆ ಇದೆ ಅಂತ ಹೇಳಿ ಅದನ್ನ ನಾವು ಪಬ್ಲಿಷ್ ಮಾಡಿದ್ವಿ. ಸೂಪರ್ ಇಂಟೆಲಿಜೆನ್ಸ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಇಡೀ ವಿಶ್ವದಲ್ಲಿ ಯಾವುದೇ ಉತ್ತರ ಇರಲಿಲ್ಲ. ಕೊನೆಗೆ ತಿಳಿಸಿದ್ರೆ ಇದನ್ನ ಹೇಗೆ ಕಂಡಿಡಬೇಕು ಅಂತ ಹೇಳಿ ಯಾವ ಇಡೀ ವಿಶ್ವದ ಉತ್ತರ ಆಗಿಲ್ಲ. ಇದನ್ನ ಕಂಡಿಡಿದಂತ ಜೆಫ್ರಿ ಹಿಂಟನ್ ಅದು ನಮ್ಮ ಈ ಮೌಂಟ್ ಎವರೆಸ್ಟ್ ಸರ್ ಎವರೆಸ್ಟ್ ಮೊಮ್ಮಗ. ಆತ UK ಇರ್ತಾನೆ ಮತ್ತೆ ಯೂನಿವರ್ಸಿಟಿ ಆಫ್ ಕೆಲಸ ಮಾಡ್ತಾರೆ. ಆತನ ಪ್ರಕಾರ ಏನಂದ್ರೆ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವುದೇ ವಿಧಾನ ಇಲ್ಲ. ಯಾವುದೋ ಸೂಪರ್ ಇಂಟೆಲಿಜೆನ್ಸ್ ಡೆವಲಪ್ ಮಾಡಬೇಡಿ ಮುಂದಕ್ಕೆ ಅಂತ ಹೇಳಿ ಅವರು ತನ್ನ ಕೆಲಸವನ್ನು ಬಿಟ್ಟು ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಕಂಡಿಡಿದ ಸೈಂಟಿಸ್ಟ್ ಇವತ್ತು ಬಿಟ್ಟು ಕೆಲಸ ಬಿಟ್ಟು ಪ್ರಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಮಹತ್ವ ಎಷ್ಟು ಡೇಂಜರಸ್ ಅಂತ. ಆಗ ಯಾವುದೇ ಉತ್ತರ ಇದ್ದಿದ್ದಾಗ ಆತ ಒಂದು ಉತ್ತರ ಕೊಟ್ಟಿದ್ದಾರೆ, ತಾಯಿಯ ಮೌಲ್ಯಗಳನ್ನು ಅದಕ್ಕೆ ಅಳವಡಿಸಬೇಕು ಅಂತ. ಇದು ತಾಯಿ ಒಂದೇ ಅಂತ ಹೇಳಿ ಪ್ರಕೃತಿಯಲ್ಲಿ ತನ್ನನ್ನು ಬಿಟ್ಟು ತನಗಿಂತ ಹೆಚ್ಚಾಗಿ ತನ್ನ ಮಕ್ಕಳನ್ನು ಪ್ರೀತಿಸುವ ತಾಯಿ ಅಂತ. ಹಾಗಾಗಿ ಅಂತ ಇನ್ಸ್ಟಿಂಕ್ಟ್ ನಾವು ಸೂಪರ್ ಇಂಟೆಲಿಜೆನ್ಸ್ ಕೊಡಬೇಕು ಅಂತ ಹೇಳಿ ಆತ ಪ್ರಪೋಸ್ ಮಾಡ್ತಾ ಅದು ಹೇಗೆ ಕೊಡೋದು ಯಾರು ಅದು ಹೇಗೆ ಕೊಡೋದು ಅಧ್ಯಯನ ಮಾಡಿ ನಾವು ಸೂತ್ರಗಳು ಪಂಚಸೂತ್ರಗಳು ಅದ್ರ ಒಂದು ಸೂತ್ರ ಪ್ರಕೃತಿ ಸೂತ್ರವನ್ನು ಅಳವಡಿಸಿ ಅದು ನಾವೇನ್ ಮಾಡಿದ್ವಿ, ಇವುಗಳೆಲ್ಲವನ್ನು ಸರಿಯಾದ ದಾರಿಗೆ ತರಬಹುದು ಒಂದು ಸಂಶೋಧನೆ ಮಾಡಿಸಿದ್ವಿ. ಇಡೀ ಜಗತ್ತಿನಲ್ಲಿ ಉತ್ತರ ಇದ್ದದಕ್ಕೆ ಭಾರತೀಯ ಸೂತ್ರಗಳು ಉತ್ತರ ಕೊಟ್ಟಿದ್ದಕ್ಕೆ ನಮ್ಮ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಪ್ರಕಟ ಮಾಡಿದ್ವಿ. ಮತ್ತು ಇದಕ್ಕೆ ಪ್ರಶಸ್ತಿ ಕೂಡ ಸಿಗ್ತದೆ ಒಂದು ಕಾರ್ಯಕ್ಕೋಸ್ಕರ. ಅಂದ್ರೆ ಮನುಷ್ಯನನ್ನ ನೀವು ಹೇಳಿದ್ರ ಒಂದು ಸಣ್ಣ ಬೋಲನ್ನು ತಿಳಿಸುತ್ತೆ ಅಂತ ತಿಳಿಸಿದ್ರು ಕೂಡ ಒಬ್ಬ ಮನುಷ್ಯನಿಗೆ ಗೊತ್ತಾದ್ರೆ ನಾವೇನ್ ಮಾಡ್ತೀವಿ, ಒಬ್ಬ ಒಳ್ಳೆ ಮನುಷ್ಯನಿಗೆ ಗೊತ್ತಾದ್ರೆ ಒಬ್ಬ ಕೆಟ್ಟ ಮನುಷ್ಯನಿಗೆ ಗೊತ್ತಾದ್ರೆ ಗೊತ್ತಾದ್ರೆ ಏನ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾ ಹಾಕ್ತೀವಿ, ಬ್ಲಾಕ್ ಮೇಲ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅದ್ರ ಒಬ್ಬ ಒಳ್ಳೆ ಮನುಷ್ಯನ ಜೊತೆ ಗೊತ್ತಾದ್ರೆ ಈ ರೀತಿಯಾಗಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ರೀತಿ ತಯಾರು ಮಾಡ್ತಾ ಇದ್ವಿ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಉತ್ತರ ಸೂಪರ್ ಇಂಟೆಲಿಜೆನ್ಸ್ಗೆ ಭಾರತದವರು ಏನು ಕೊಡುವಂತ ಉತ್ತರವಾಗಿದೆ. ಆದ್ರೆ ಇಷ್ಟಕ್ಕೆ ಸುಮ್ಮನಿದ್ರೆ ಸರಿ ಹೋಗೋದಿಲ್ಲ ಅಂತ ಹೇಳಿ
ಮಕ್ಕಳನ್ನ ತಯಾರು ಮಾಡಬೇಕಾಗಿದೆ. ಮುಖ್ಯವಾದ ಕಾರಣ ಇದೆ, ಮಕ್ಕಳು ಯಾಕೆ ತಯಾರಾಗಬೇಕು ಬಹಳ ಮುಖ್ಯವಾದ ಕಾರಣ ಇದೆ. ಬಹಳ ಮುಖ್ಯವಾದ ಕಾರಣ ಅಂದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ನೋಡಿದಾಗೆ ಉದ್ಯೋಗಕ್ಕೆ ಬಹಳ ಸೃಷ್ಟಿಯನ್ನ ಬಹಳ ಅಗಾಧವಾದಂತಹ ಒಂದು ಪೆಟ್ಟನ್ನು ಕೊಟ್ಟಿದೆ ಉದ್ಯೋಗಕ್ಕೆ ಬಳಸಲಿಕ್ಕೆ. ಇವತ್ತು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಂಪೂರ್ಣವಾಗಿ 2-3 ವಾರ ನಿಮ್ಗೆ ಗೊತ್ತಿರ್ಬೋದು ಏನಾಗಿದೆ ಅಂತ. ಸಂಪೂರ್ಣ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾ ಇದೆ. ಸೊ ಈಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸ ಹೋಯ್ತಾ, ಹಾಗಾದ್ರೆ ನಮ್ಮ ಮಕ್ಕಳು ಏನಕ್ಕೆ ತಯಾರಾಗಬೇಕು ಗೊತ್ತಿಲ್ಲ. ಇವತ್ತು ಯಾವ ಡೈರೆಕ್ಷನ್ ತಯಾರಾಗಬೇಕು ನಮ್ಮ ಮಕ್ಕಳು ತಯಾರಾದ್ರೆ ನಾವು ಮುಂದೆ ಸಮಾಜದಲ್ಲಿ ಉತ್ತರ ಕೊಡಲಿಕ್ಕೆ ಅಥವಾ ಏನಾದ್ರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ಡೈರೆಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಇವತ್ತಿನ ಭಾರತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾರೆ, AI ಮಾತಾಡೋಣ, ಲಾರ್ಜ್ ಲ್ಯಾಂಗ್ವೇಜ್ ಕಲಿಸೋಣ ಅಂತ ಈ ರೀತಿ ಹೇಳಿದ್ದಾರೆ. ಅದು ಇದು ಉತ್ತರ ಅಲ್ಲ. ಯಾಕಂದ್ರೆ ವೆಸ್ಟರ್ನ್ ಪ್ರಪಂಚದಲ್ಲಿ ಅದು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಅದಕ್ಕಿಂತ ಬಹಳ ದೊಡ್ಡ ಪ್ಲಾನ್ ಇದೆ. ಇದನ್ನು ಸೂಪರ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಈ ಟೆಕ್ನಾಲಜಿ ನ್ಯೂಕ್ಲಿಯರ್ ಟೆಕ್ನಾಲಜಿಗಿಂತ ಅತ್ಯಂತ ಶಕ್ತಿಯುತ, ಅತ್ಯಂತ ಪವರ್ಫುಲ್. ಈ ಟೆಕ್ನಾಲಜಿ ಯಾರು ಡೆವಲಪ್ ಮಾಡ್ತಾ ಒಂದು ಸೂಪರ್ ಪವರ್ ಆಗುತ್ತೆ ಅಂತ ಹೇಳಿ ಅಮೆರಿಕ ಕಳೆದ ವರ್ಷ ಒಂದು ಪೇಪರ್ ಈ ಪೇಪರ್ನ ಪ್ರಾಜೆಕ್ಟ್ ಮ್ಯಾನ್ಹಟನ್ ಅಂತ ಹೇಳ್ತೀವಿ. ಈ ಪೇಪರ್ನ ಪ್ರಾಜೆಕ್ಟ್ ಮ್ಯಾನ್ಹಟನ್ ಅಂತ ಹೇಳ್ತೀವಿ. World War II ನಲ್ಲಿ ಮೊದಲನೇ ಬಾರಿ ಅಮೆರಿಕ ಅದನ್ನ ಪ್ರಾಜೆಕ್ಟ್ ಮ್ಯಾನ್ಹಟನ್ ಲಾಂಚ್ ಮಾಡಿದ್ದು World War II ನಲ್ಲಿ. ಅದಾದ್ಮೇಲೆ ಇವತ್ತು ಅಂದ್ರೆ ಕಳೆದ ವರ್ಷ ಮತ್ತೆ ಆ ಪ್ರಾಜೆಕ್ಟ್ ಮ್ಯಾನ್ಹಟನ್ ಲಾಂಚ್ ಮಾಡಿದೆ. ಆವಾಗ ಡೆವಲಪ್ ಮಾಡಿದ್ದು ನ್ಯೂಕ್ಲಿಯರ್ ಪವರ್ ಡೆವಲಪ್ ಮಾಡಲಿಕ್ಕೆ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿ ಅದು ಸೂಪರ್ ಪವರ್ ಆಗಿ ಸುಮ್ಮನಾಯ್ತು ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ. ಈಗ ಮಾಡ್ತಾ ಇರೋದು ಸೂಪರ್ ಇಂಟೆಲಿಜೆನ್ಸ್ ಡೆವಲಪ್ ಮಾಡಲಿಕ್ಕೆ. ಕಾರಣ ಅಂದ್ರೆ ಸೂಪರ್ ಇಂಟೆಲಿಜೆನ್ಸ್ ಅನ್ನೋದು ಈ ಒಂದು ಆಟಮ್ ಬಾಂಬ್ ತಯಾರು ಮಾಡಲಿಕ್ಕೆ ಒಬ್ಬ ಐನ್ಸ್ಟೈನ್ ಮತ್ತು ಒಬ್ಬ ಓಪನ್ ಹೈಮರ್ ಅಂತ ಇಬ್ಬರು ಸೈಂಟಿಸ್ಟ್ ಅದು ಕಾರಣ ಅದು. ಆದ್ರೆ ಇದು ಒಬ್ಬ ಐನ್ಸ್ಟೈನ್ 100 ಐನ್ಸ್ಟೈನ್ಗಳ ಸಾಮರ್ಥ್ಯ ಇದೆ. 100 ಐನ್ಸ್ಟೈನ್ ಯೋಚನೆ ಮಾಡುವಷ್ಟು ಡೇಟಾ ಸೆಂಟರ್ನಲ್ಲಿ ಇರುವಂತ ಒಂದು ಸಾಧ್ಯತೆ ಇದೆ. ಅದನ್ನ ಕಾಪಿ ಪೇಸ್ಟ್ ಮಾಡ್ಬೋದು. ಒಬ್ಬ ಐನ್ಸ್ಟೈನ್ ತಯಾರಾಗಿ ತನ್ನ ಶಿಷ್ಯನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಅವ್ರು 30-40 ವರ್ಷ ಇದುವರೆಗೆ ಇನ್ನೊಬ್ಬ ಐನ್ಸ್ಟೈನ್ ಬರಲಿಕ್ಕೆ ಆಗಿಲ್ಲ ನಮ್ಮ ಒಂದು ವಿಶ್ವದಲ್ಲಿ. ಅದರಿಂದ ಕಾಪಿ ಪೇಸ್ಟ್ ಮಾಡ್ಬೋದು. ಇಷ್ಟು ಸಾಮರ್ಥ್ಯ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಅದು ಸೂಪರ್ ವೆಪನ್ ಡೆವಲಪ್ ಮಾಡುತ್ತೆ ಅಂತ ಹೇಳಿ ಭಾರತಕ್ಕಿಂತ ಅಮೆರಿಕಕ್ಕಿಂತ ಮುಂಚೆ ಚೈನಾ ಏನಾದ್ರು ಡೆವಲಪ್ ಮಾಡಿದ್ರೆ ಅದು ಡೆಮಾಕ್ರಸಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಕೂಡ ಧಕ್ಕೆ ತರ್ತಿನ ಒಂದು ದೃಷ್ಟಿಯಿಂದ ಅಮೆರಿಕ ಮೊದಲು ಡೆವಲಪ್ ಮಾಡ್ಬೇಕಂತ ಹೇಳಿ ಕಳೆದ ಒಂದು ವರ್ಷದಲ್ಲಿ ಅಕ್ಟೋಬರ್ ಸುಮಾರಲ್ಲಿ ಈ ಪ್ರಾಜೆಕ್ಟ್ ಮ್ಯಾನ್ಹಟನ್ ಅಂತ ಅಮೆರಿಕ ಲಾಂಚ್ ಮಾಡಿದೆ. ಅದರ ಉದ್ದೇಶವಾಗಿ ಇವತ್ತೆಲ್ಲ ಯುದ್ಧ ನೋಡ್ತಾರೋ ಅದರ ಹಿನ್ನೆಲೆಯಲ್ಲಿ ಈಗ World War II ಹಿನ್ನೆಲೆಯಲ್ಲಿ ನ್ಯೂಕ್ಲಿಯರ್ ಪವರ್ ಟೆಕ್ನಾಲಜಿ ಇತ್ತಲ್ಲ, ಹಾಗೆ ಈ ಯುದ್ಧದ ಹಿನ್ನೆಲೆಯಲ್ಲೂ ಕೂಡ ಈ ಸೂಪರ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಇದೆ. ಇದಕ್ಕೋಸ್ಕರ ಯುದ್ಧ ನಡೀತಾರೆ. ಇಷ್ಟು ಮಹತ್ವಪೂರ್ಣವಾದಂಥ ಒಂದು ಟೆಕ್ನಾಲಜಿ ನಮ್ಮ ಮಕ್ಕಳು ಇವತ್ತು ತಯಾರಾಗಲಿಲ್ಲ ಅಂತ ಅದಕ್ಕೋಸ್ಕರ ನಾವೀಗ ಏನಾಗಿರ್ತಾರೆ ಮಾಡ್ತಾ ಇದ್ದಾರೆ. ಅವ್ರು ಮತ್ತೆ ಸೂಪರ್ ಇಂಟೆಲಿಜೆನ್ಸ್ ಹೋದಾಗ ಮತ್ತೆ ನಾವು ಸೂಪರ್ ಇಂಟೆಲಿಜೆನ್ಸ್ ತಯಾರಾಗಬೇಕಂತ ಅದಕ್ಕೆ ಇವತ್ತಿಂದಲೇ ಮಕ್ಕಳನ್ನ ತಯಾರು ಮಾಡುವಂತ ಆ ಒಂದು ಉದ್ದೇಶ. ಎರಡನೇ ಉದ್ದೇಶ ಏನಂದ್ರೆ ಈ AI ಬಂದ ಮೇಲೆ ನಮಗೆ ಗೊತ್ತಿದ್ದ ಎಲ್ಲದೂ ಬದಲಾವಣೆ ಆಗ್ತದೆ, ತುಂಬಾ ವೇಗವಾಗಿ ಬದಲಾವಣೆ ಆಗ್ತದೆ. ಈಗ IT ಪ್ರಪಂಚಕ್ಕಿಂತ IT ಯುಗದಲ್ಲಿ ಏನು ವೇಗವಾಗಿ ನಡೀತಾ ಇರ್ತದೆ ಅದಕ್ಕಿಂತ 100 ಪಟ್ಟು ವೇಗದಲ್ಲಿ ಚಲ್ತಾ ಇರ್ತದೆ ನಾವು ಹೇಳುವಂಥದ್ದು AI ಮಾತು. ಇನ್ನು ಸೂಪರ್ ಇಂಟೆಲಿಜೆನ್ಸ್ ಬಂದ್ರೆ ಈ AI ಯುಗಕ್ಕಿಂತ 100 ಪಟ್ಟು ವೇಗವಾಗಿ ಸಾಗುತ್ತೆ. ಅಂದ್ರೆ 100 × 100 ಎಷ್ಟಾಗುತ್ತೆ, 1000 ವೇಗದಲ್ಲಿ ಸಾಗುತ್ತೆ. ಇದನ್ನ ಇಷ್ಟು ವೇಗದಲ್ಲಿ ಪ್ರಪಂಚ ರಿಸರ್ಚ್ ಬದಲಾವಣೆ ಆಗ್ತಾ ಇದೆ. ಓದುವಂತ ಮಕ್ಕಳು ಏನು ಓದಬೇಕು, ಮಕ್ಕಳಿಗೆ ಓದಲಿಕ್ಕೆ ಆ ರಿಸರ್ಚ್ ಓದಿ ತಂದು ನಾವು ಪಠ್ಯಪುಸ್ತಕದಲ್ಲಿ ಇಡಬೇಕು. ಮನುಷ್ಯರಿಗೆ ಸಾಧ್ಯ ಆಗುತ್ತಾ ಇಲ್ಲ ಅಂದ್ರೆ ನಾವು ರಿಸರ್ಚ್ ಮಾಡ್ತಾ ಇವರು ಈಗ ನಮ್ಮ ಬಡಿಗೆ ರಿಸರ್ಚ್ ಮಾಡ್ಬೇಕಾದ್ರೆ ಒಂದು ವಾರಕ್ಕೆ 27,000 ರಿಸರ್ಚ್ ಪೇಪರ್ ಪಬ್ಲಿಷ್ ಆಗ್ತದೆ. ಅಷ್ಟನ್ನು ಓದಿ ಮಕ್ಕಳಿಗೆ ಸರಿಯಾದ ಪಠ್ಯಕ್ರಮವನ್ನು ಮಾಡಲಿಕ್ಕೆ ಮನುಷ್ಯರಿಂದ ಆಗುತ್ತೆ. ಅದಕ್ಕೆ ಒಂದು ಟೆಕ್ನಾಲಜಿ ಡೆವಲಪ್ ಮಾಡಿದ್ವಿ. ಈ ಟೆಕ್ನಾಲಜಿ ಏನ್ ಮಾಡ್ತಾರೆ, ಈ ಮಲ್ಟಿ ಏಜೆಂಟ್ ಸಿಸ್ಟಮ್ ಅಂತಿದೆ. ಅದೇ ಪಠ್ಯಪುಸ್ತಕನೇ ಹೋಗಿ ಅಂತಾನೆ ರಿಸರ್ಚ್ ಮಾಡಿ ಮೊನ್ನೆ ಆಗಿದ್ದಂತ ಏನು ಬದಲಾವಣೆಗಳಿದೆ, ಕಳೆದ ವಾರ ಆದ ಬದಲಾವಣೆಗಳ ಪಠ್ಯಪುಸ್ತಕ ಅದೇ ತಗೊಂಡು ಪಠ್ಯಪುಸ್ತಕನೇ ತಂತಾನೆ ಅಪ್ಡೇಟ್ ಆಗ್ತದೆ. ಈ ಟೆಕ್ನಾಲಜಿ ಡೆವಲಪ್ ಮಾಡಿ ನಮ್ಮ ಮಕ್ಕಳು, ಭಾರತದ ಮಕ್ಕಳು ನಿನ್ನೆ ನಡೆದಂಥದ್ದು ಓದುವ ನಡೆದಂತಹ ಒಂದು ಏನು ಸಂಶೋಧನೆ ಇದೆ ಅದನ್ನ ಓದ್ಬೇಕಿರುತ್ತೆ. ಇವತ್ತು ಓದಿ ತಯಾರಾಗಬೇಕು ಅಂತ ಒಂದು ದೃಷ್ಟಿಯಿಂದ ಆ ಪಠ್ಯಪುಸ್ತಕ ಮಾಡಿದ್ವಿ. ಈ ಪಠ್ಯಪುಸ್ತಕದ ಪಾಠಗಳ ಬದಲಾವಣೆ ಆಗ್ತದೆ ಮತ್ತು ಪರೀಕ್ಷೆ ಮಾಡೋದು ಹೇಗೆ, ಮಕ್ಕಳು ಪರೀಕ್ಷೆ ಮಾಡಬೇಕು, ವರ್ಷಕ್ಕೊಂದ್ಸರಿ ಮಾರ್ಕ್ಸ್ ಕೊಡಬೇಕು. ಅದಕ್ಕೆ ಮಾಡಿದ್ವಿ 2 ಭಾಗ ಮಾಡಿದ್ವಿ ಪಠ್ಯಪುಸ್ತಕದಲ್ಲಿ. ಒಂದು ಭಾಗದಲ್ಲಿ ಆ ಪಠ್ಯಪುಸ್ತಕ ಕಾನ್ಸ್ಟೆಂಟ್ ಆಗಿದೆ, ಒಂದು ಬದಲಾವಣೆ ಆಗೋದಿಲ್ಲ, ವರ್ಷಪೂರ್ತಿ ಬದಲಾವಣೆ ಆಗಿಲ್ಲ. ಎರಡನೇ ಭಾಗದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಬದಲಾವಣೆ ಆಗ್ತಿರೋ ವಿಚಾರಗಳನ್ನು ಮಕ್ಕಳು ಓದ್ತಾ ಹೋಗ್ತಾರೆ. ವರ್ಷದ ಕೊನೆಯಲ್ಲಿ ಅದನ್ನ ಏನ್ ಮಾಡ್ತೀವಿ ಮತ್ತೆ ನಾವು ಕರಿಕ್ಯುಲಮ್ಗೆ ಇನ್ಕ್ಲೂಡ್ ಮಾಡ್ತೀವಿ. ಈ ಟೆಕ್ನಾಲಜಿ ಬಗ್ಗೆ ಏನಂದ್ರೆ ನಮ್ಮ ಭಾರತದ ಮಕ್ಕಳು ಬೇರೆ ವಿಶ್ವದಲ್ಲೆಲ್ಲ ಇರುತ್ತೆ ಎಲ್ಲ ಮಕ್ಕಳಿಗಿಂತ ಮುಂಚೆ ಒಂದು ಅತ್ಯಾಧುನಿಕವಾದಂತಹ ಒಂದು ತಂತ್ರಜ್ಞಾನ ಓದ್ತಾ ಇರ್ತಾರೆ. ಬರೀ ಅದು ಪುಸ್ತಕಕ್ಕೆ ಬಂದ್ರೆ ಸಾಧ್ಯ ಆಗಲ್ಲ, ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಟೆಕ್ನಾಲಜಿ ಮಾಡಿದ್ವಿ, ಒಂದು ಪ್ಲಾಟ್ಫಾರ್ಮ್ ಮಾಡಿದ್ವಿ. ಈ ಪ್ಲಾಟ್ಫಾರ್ಮ್ ಮನುಷ್ಯರು ಹೇಳ್ಕೊಡೋದಕ್ಕಿಂತ ಸುಮಾರು 2 ಪಟ್ಟು ಹೆಚ್ಚು ವೇಗವಾಗಿ ಹೆಚ್ಚು ಸಾಮರ್ಥ್ಯವಾಗಿ ಹೇಳ್ಕೊಡುತ್ತೆ. ಅದು ಮನುಷ್ಯರು ಕೂಡ ಇರ್ತಾರೆ, ಟೀಚರ್ಸ್ ಅಂತ ತೆಗೆಯೋದಿಲ್ಲ. ಇಷ್ಟು ವೇಗವಾಗಿ ಸಾಗುವಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಈ 2 ಟೆಕ್ನಾಲಜಿ ಮೂಲಕ ನಾವು ಸೂಪರ್ ಇಂಟೆಲಿಜೆನ್ಸ್ ಎಜುಕೇಶನ್ ಭಾರತದಲ್ಲಿ ಇಂಕ್ಲೂಡ್ ಮಾಡಬೇಕು. ನಮ್ಮ ಮಕ್ಕಳು ಚೈನಾ ಮಕ್ಕಳಿದ್ದಾರೆ, ಗೊತ್ತಿರ್ಬೋದು. ಚೈನಾದಲ್ಲಿ 1 ವರ್ಷ ಆಯಿತು, 1ನೇ ಸ್ಟ್ಯಾಂಡರ್ಡ್ AI ಇಂಟ್ರೊಡ್ಯೂಸ್ ಮಾಡಿ 1 ವರ್ಷ ಆಯಿತು. ಚೈನಾ AI ಕಲಿತಾ ಇದ್ದಾರೆ. ಭಾರತದ ಉತ್ತರ ಏನಂದ್ರೆ ನಾವು ಸೂಪರ್ ಇಂಟೆಲಿಜೆನ್ಸ್ ಕಲಿಸ್ತೀವಿ ನಮ್ಮ ಮಕ್ಕಳಿಗೆ, ಮೂರನೇ ಕ್ಲಾಸ್ನಲ್ಲಿ ಕಲಿಸ್ತೀವಿ ಅನ್ನೋ ಒಂದು ಸಂಕಲ್ಪ ಮಾಡ್ಕೊಂಡು ನಾವು ಈ ಒಂದು ಇದನ್ನ ತಂದಿದ್ವಿ. ಚೈನಾಗಿಂತ ಮುಂದೆ ಬರಬೇಕು. ಚೈನಾ ಸೂಪರ್ ಇಂಟೆಲಿಜೆನ್ಸ್ ಡೆವಲಪ್ ಮಾಡೋಕೆ ಮುಂಚೆ ನಮ್ಮ ಭಾರತ ಡೆವಲಪ್ ಮಾಡಬೇಕು. ಕಾರಣಗಳು ಅವ್ರು ಮೊದಲು ಮಾಡಿದ್ರೆ
ಇರುವಂತಹ ಬಾರ್ಡರ್ ವ್ಯವಸ್ಥೆ ಇದೆಲ್ಲ ಮಿಲಿಟರಿನೆಲ್ಲ ಹಾಕ್ಬಿಟ್ಟು ನಮ್ಮ ಭಾರತದ ಮೇಲೆ ಭಾರತದ ಒಂದು ಇದನ್ನ ಭಾರತವನ್ನು ಆಕ್ಯುಪೈ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಈಗಾಗಲೇ ಹ್ಯೂಮನ್ ರಾಬರ್ಟ್ಸ್ ಚೈನಾ ಭಾರತಕ್ಕಿಂತ ಒಂದು ವರ್ಷ ಮುಂದೆ ಇದೆ. ಬೇರೆಲ್ಲ ದೇಶಗಳಿಗಿಂತ ಒಂದು ವರ್ಷ ಮುಂದೆ ಇದೆ. ಅಮೆರಿಕದಲ್ಲೂ ಕೂಡ ಹ್ಯೂಮನ್ ರಾಬರ್ಟ್ ಕೂಡ ಅಷ್ಟು ಡೆವಲಪ್ ಆಗಿದೆ. ಚೈನಾದಲ್ಲಿ ಇವತ್ತು ಡ್ಯಾನ್ಸ್ ಮಾಡ್ತಾ ಇದೆ ಸ್ಟೇಜ್. ಅಮೆರಿಕದಲ್ಲಿ ಸ್ಟೇಜ್ ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ ಈ ಹ್ಯೂಮನ್ ರಾಬರ್ಟ್ಸ್. ಆ ರೀತಿ ಇದೆ. ಇಂಥವ್ರು ಮಾಡ್ಕೊಂಡು ತಗೊಂಡವ್ರು ಮಿಲಿಟರಿಗೆ ಮತ್ತು ಸೈನಿಕರನ್ನು ಹಾಕಿದ್ದಾರೆ. ಇವತ್ತು ಹತ್ತಲ್ಲ. ಇವತ್ತು ಬೆಲೆ ಜಾಸ್ತಿ ಇದೆ, $16,000. ಮತ್ತೆ ನೀವು ಹೋಗ್ತಾ ಚೀಪ್ ಆಗ್ತಾವೆ. ಚೀಪಾಗಿ ಏನಾದ್ರು ಮಿಲಿಟರಿಗೆ ಹಾಕಿದ್ದೆ ಆದರೆ ನಮ್ಮ ಭಾರತದ ಸೈನಿಕರನ್ನ ಹೆಂಗೆ ಫೇಸ್ ಮಾಡ್ತಾರೆ? ನಾವು ಡೆವಲಪ್ ಮಾಡೋಕೆ ಆಗಲಿಲ್ಲ ಅಂತಂದ್ರೆ ಭಾರತದ ಸೈನಿಕರು ಹೆಂಗೆ ಫೇಸ್ ಮಾಡ್ತಾರೆ? ಬೇರೆ ಏನಾದ್ರು ಕೊಂಡ್ಕೊಬೋದು ಅಂತ ಹೇಳಿದ್ರೆ ಯಾವ ದೇಶನೂ ಅಷ್ಟು ಮುಂದುವರೆದಂತ ಹೊಂದಿಲ್ಲ. ಹಾಗಾಗಿ ಭಾರತಕ್ಕೆ ಇರೋದು ಅತ್ಯಂತ ಅವಶ್ಯಕವಾಗಿದೆ. ಭಾರತದ ಸೆಕ್ಯೂರಿಟಿ, ಭಾರತದ ಭದ್ರತೆ ಹಿತದೃಷ್ಟಿಯಿಂದ ಈ ಟೆಕ್ನಾಲಜಿ ಭಾರತದಲ್ಲಿ ಬೇಕಾಗಿದೆ. ಅದಕ್ಕೆ ನಾವು ಯೂನಿವರ್ಸಿಟಿಗಳ ಜೊತೆ ಕೆಲಸ ಮಾಡ್ತಾ ಇದ್ವಿ. ಕೇವಲ ಸ್ಕೂಲ್ಗಳ ಜೊತೆ ಮಾತ್ರ ಅಲ್ಲ, ಸ್ಕೂಲ್ಗಳಿಂದ ಮುಂದೆ ಬರುವಂಥ ಪ್ರಪಂಚಗಳಿಗೆ ತಯಾರು ಮಾಡೋದು ಮಾಡ್ತಾ ಇದ್ವಿ. ಯೂನಿವರ್ಸಿಟಿ ಕೆಲಸ ಮಾಡ್ತಾ 10 ಲಕ್ಷ ಸೂಪರ್ ಇಂಜಿನಿಯರ್ಸ್ ತಯಾರು ಮಾಡ್ತಾ ಇದ್ವಿ. ಈಗಾಗಲೇ BT ಒಂದಾಗಿ 4 ಲಕ್ಷ ಜನ ಇಂಜಿನಿಯರ್ಸ್ ಟ್ರೈನಿಂಗ್ ನೀಡಿದ್ದಾರೆ. ಹಾಗೆ ಬೇರೆ ಬೇರೆ ಯೂನಿವರ್ಸಿಟಿಗಳು IIT, BITS ಮತ್ತು ಯೂನಿವರ್ಸಿಟಿ ಆಫ್ ಸೈನ್ಸ್ ಜೊತೆ ಕೊಲಾಬರೇಷನ್ ಮಾಡಿಕೊಂಡು ಭಾರತದ ಈ ಸೂಪರ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ನಂಬರ್ 1 ಮಾಡಬೇಕು ಒಂದು ಸಂಕಲ್ಪದೊಂದಿಗೆ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಇಷ್ಟು ಇಂಟ್ರಡಕ್ಷನ್ ಸಾಕು ಅನ್ಸುತ್ತೆ. ನಮ್ಮ ಸ್ಕೂಲ್ ಸ್ಕೂಲ್ನಲ್ಲಿ ಯಾವ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ವಿಚಾರ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಕೋನದಿಂದಾನೇ ಗವರ್ಮೆಂಟ್ ವರ್ಲ್ಡ್ ಸ್ಕೂಲ್ ಮೊದಲಿಂದಲೂ ಸಹ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್ 100% ಸ್ಟೂಡೆಂಟ್ ಸೆಂಟರ್ಡ್ ಸ್ಕೂಲ್ ಆಗಿ ಕಂಪ್ಲೀಟ್ ಫ್ಯೂಚರಿಸ್ಟಿಕ್ ಆಗಿರುವಂತಹ ರೀತಿಯಲ್ಲಿ ಮಕ್ಕಳನ್ನ ಡೆವಲಪ್ ಮಾಡೋಕ್ಕೆ ಕೆಲಸ ಮಾಡ್ತಾ ಇದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮತ್ತು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಎರಡೂ ಕೂಡ ಹೇಳುವಂತಹ ಅಷ್ಟು ವಿಚಾರಗಳು ಈಗಾಗಲೇ ನಮ್ಮೆಲ್ಲರಿಗೂ ಪರಿಚಿತವಾಗಿರುವಂಥವನ್ನೇ ಒಬ್ಬ ವ್ಯಕ್ತಿಯನ್ನ ಯೋಚಿಸುವಂಥ ವ್ಯಕ್ತಿಯನ್ನಾಗಿ ಡೆವಲಪ್ ಮಾಡೋದು ಶಿಕ್ಷಣದ ಉದ್ದೇಶ ಆಗಬೇಕು. ಬಿಟ್ಟರೆ ಬರೀ ಉರುಹೊಡೆಯುವಂಥ ರೀತಿಗೆ ಬರಬಾರ್ದು ಅನ್ನೋ ಥರದ್ದು ಶಿಕ್ಷಣದ ಗೋಲ್ ಆಗಿರಬೇಕು. ಸೊ ಪ್ರತಿ ಮಗುನು ತಾನು ಯೋಚನೆ ಮಾಡುವಂತಹ ವಿಚಾರದಲ್ಲಿ ಫ್ಯೂಚರಿಸ್ಟಿಕ್ ಆಗಿ ಹೇಗೆ ಯೋಚನೆ ಮಾಡಬೇಕು ಅನ್ನೋಂಥದನ್ನ ಗಮನಿಸಿದಾಗ ಚಿಯಾ KSI ಸಂಸ್ಥೆಯವರು ಮಾಡ್ತಿದ್ದಂತಹ ಎಲ್ಲ ಕೆಲಸಗಳು ಮತ್ತೆ ಅವರು ಇಂಡಿಯಾದಲ್ಲಿ ತರಲಿಕ್ಕೆ ಬಯಸ್ತಿರುವಂತಹ ಒಂದು ದೊಡ್ಡ ಒಂದು ರೆವಲ್ಯೂಷನ್ ಅನ್ನ ಜೊತೆಯಲ್ಲಿ ಸೇರ್ಕೊಂಡು ಮಾಡಲಿಕ್ಕೆ ನಾವು ಮತ್ತೆ ಚಿಯಾ KSI ಸಂಸ್ಥೆಯವರು ಕೂಡ ಹೊರಟಿದ್ವಿ. ಸೊ ಅದನ್ನ ಕುರಿತಾಗಿ ಇಷ್ಟು ತನಕ ನಾವು ನಿಮ್ಮೆದುರಿಗೆ ವಿಚಾರಗಳನ್ನ ತಿಳಿಸಿದ್ವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಶೇಖರ್ ನಾಗರಾಜ್ ಅವರು ಮತ್ತೆ ಪ್ರತೀಕ್ ಅವರು ಚಿಯಾ KSI ಕೋ-ಫೌಂಡರ್ಸ್ CEO ಅಂಡ್ COO ಇದ್ರು. ನಮ್ಮ ಜೊತೆಗೆ ಲಿಂಗರಾಜ್ ಅವರಿದ್ದಾರೆ. ಹಾಗೆ ಸುನೀಲ್ ಪರ್ವತಪ್ಪನವರು ಇಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಫಿನ್ಟೆಕ್ ಕಂಪನಿಯ ಮಾಲೀಕರು. ಸೊ ಅವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಇಷ್ಟೊಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ನಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಬಯಸ್ತೇನೆ. ಪ್ರಾಥಮಿಕ ಹಂತದಲ್ಲೇ ಕಲಿಸ್ಕೊಡ್ಬೇಕು ಅನ್ನೋದು ಶಿಕ್ಷಣದಲ್ಲೇ ಅಲ್ಲ, ನಾವು ಕಲಿಸ್ಲಿ ಬಿಡ್ಲಿ ಎಲ್ಲಾ ಮಕ್ಕಳು ಏನ ಅವ್ರಿಗೆ ಗೊತ್ತಿದ್ದನ್ನು ಬಳಸ್ತಾ ಇದ್ದಾರೆ. ChatGPT ಗೂಗಲ್ನ ರಿಪ್ಲೇಸ್ ಮಾಡಿ ಆಗಿದೆ. ಮೊದಲೆಲ್ಲ ಗೂಗಲ್ ಅಂತ ಇತ್ತು, ಈಗ ChatGPT ಸರ್ಚ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದನೇ ಅವರ ಜರ್ನಿ ವಿತ್ AI ಸ್ಟಾರ್ಟ್ಸ್. ಅದು ನಾವೆಲ್ಲ ಪ್ರಾಥಮಿಕ ಮಾತಾಡ್ತೀವಿ, ನಾವು ಪ್ರೀ ಸ್ಕೂಲಿನ ಮಕ್ಕಳುಗಳನ್ನೇ ಬಳಕೆ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಸರ್. ಅದು ದಿಸ್ ಇಸ್ ಇಂಡಿವಿಜುವಲ್ ಸರ್. CBSE ಗ್ರೇಡ್ 3 ಇಂದ ಗ್ರೇಡ್ 12 ತನಕ ಅದಕ್ಕೆ ಸಿಲೆಬಸ್ ಅನ್ನ ಪ್ರಕಟ ಮಾಡಿ ಆಯ್ತು ಸರ್. CBSE ಈ ವರ್ಷದಿಂದ ಅಫಿಷಿಯಲಿ, ಅದು ಕಳೆದ ವರ್ಷ ಸ್ಟಾರ್ಟ್ ಮಾಡಿದ್ರು, ಟೆಕ್ಸ್ಟ್ ಬುಕ್ಸ್ ಗಳು ಬಂದಿರಲಿಲ್ಲ. ಈ ವರ್ಷ ಅಫಿಷಿಯಲಿ ಟೆಕ್ಸ್ಟ್ ಬುಕ್ಸ್ ಗಳು ರಿಲೀಸ್ ಮಾಡ್ಬಿಟ್ಟು ಚೈನಾ ಗ್ರೇಡ್ 1 ಇಂದ ಇದೆ, ನಾವು ಗ್ರೇಡ್ 3 ಇಂದ ಇದೆ. ಸರ್ ಇದು ASIಗೆ ಹ್ಯುಮ್ಯಾನಿಟಿ ಆ್ಯಂಡ್ ಎಥಿಕ್ಸ್ ನಾವು ಅಡಾಪ್ಟ್ ಮಾಡ್ಕೊಂಡು whereas other countries are not, they don't want to adapt it. Here it clashes with us and them. ಅಲ್ಲ, ಅದ್ರ ಬಗ್ಗೆ ಈಗಾಗಲೇ ಸುಮಾರಷ್ಟು ಕೆಲಸಗಳು ನಡೀತಿದ್ದಾವೆ ಸರ್. ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಈಗ ಅದನ್ನ ಮಾಡಲಿಲ್ಲ ಅಂದ್ರೆ ಎಥಿಕ್ಸ್ ಮಾಡಲಿಲ್ಲ ಅಂತ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಒಂದು ಕಾರ್ ಕಂಡಿದ್ದಾರೆ, ಕಾರ್ಗೆ ನೀವು ಆಕ್ಸಿಲರೇಟರು ಮತ್ತೆ ಎಲ್ಲ ಇಂಜಿನ್ ಎಲ್ಲ ಚೆನ್ನಾಗಿರೋದು ಹಾಕ್ಬಿಟ್ಟು ಬ್ರೇಕ್ ಹಾಕಲಿಲ್ಲ ಅನ್ನೋದು ಉಪಯೋಗ ಕೊಡೋಲ್ಲ. ಹಾಗೆ ಇದನ್ನ ಕಂಟ್ರೋಲ್ ಮಾಡಬೇಕು, ಟೆಕ್ನಾಲಜಿ ನಾವು ಬಳಸ್ಕೋಬೇಕು ಮನುಷ್ಯರು ಅಂತ ಹೇಳಿದ್ರೆ ವಿಧಾನ ನಾವು ಭಾರತದವ್ರು ಹೇಳ್ಕೊಡ್ತಾ ಇದ್ದೀವಿ ಸರ್. ಭಾರತ ಸೂತ್ರ ಬಳಸಿ ನಾವು ಈ ವಿಧಾನದಲ್ಲಿ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ವಿ.
ಬಟ್ ಎಲ್ರಿಗೂ ಅವಶ್ಯಕತೆ ಇದೆ. ಅದನ್ನ ಹಾಕಲಿಲ್ಲ ಅವ್ರು ಬಳಸಲಿಕ್ಕಾಗಲ್ಲ, ಅವ್ರ ಕೈ ಮೇಲೆ ಹೋಗ್ತಾ ಇದೆ. ಒಂದಷ್ಟು ಉದಾಹರಣೆ ಕೊಟ್ಟ ಅನ್ಸುತ್ತೆ ನಮ್ಮ ಕೊನೆಗಳು. ಈಗ ಆಲ್ರೆಡಿ ಮನುಷ್ಯನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಅನ್ಇನ್ಸ್ಟಾಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕ್ಲೌಡ್ ಅನ್ಇನ್ಸ್ಟಾಲ್ ಮಾಡಿ ಟ್ರೈ ಮಾಡಿದ್ರೆ ಅವಕಾಶ ಕೊಟ್ಟಿಲ್ಲ.